ನಮಸ್ತೆ. ಈ ವಿಡಿಯೋನಲ್ಲಿ ಇ-ಗ್ರೀವೆನ್ಸ್ ಮೂಲಕ ಯಾವ ರೀತಿ ಟಿಕೆಟ್ ರೈಸ್ ಮಾಡಬೇಕು ಅಂತ ಹೇಳ್ತೀವಿ. ಇ-ಗ್ರೀವೆನ್ಸ್ ಲಿಂಕ್ ಬಂದು ನಮ್ಮ ಸಂಯುಕ್ತ ಸಹಕಾರಿ ವೆಬ್ಸೈಟ್ ಆದ www.sauharda.co ವೆಬ್ಸೈಟಲ್ಲಿ ಇ-ಗ್ರೀವೆನ್ಸ್ ಅಂತಿದೆ. ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ನಿಮಗೆ ಫಸ್ಟ್ ಪೇಜ್ನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ನಿಮ್ಮ ಮೊಬೈಲ್ ನಂಬರ್ನ ಮ್ಯಾಂಡೇಟರಿಯಾಗಿ ಎಂಟ್ರಿ ಮಾಡಬೇಕು. ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಜನರೇಟ್ OTP ಅಂತ ಕೊಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಜನರೇಟ್ ಆಗುತ್ತೆ. ಆ OTPನ ಎಂಟ್ರಿ ಮಾಡಿ ವೆರಿಫೈ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಸಹಕಾರಿಯ ಕೋಡ್ನ ಎಂಟ್ರಿ ಮಾಡಬೇಕಾಗತ್ತೆ, ಅಂದರೆ ಸದಸ್ಯತ್ವ ಸಂಖ್ಯೆನ ಎಂಟ್ರಿ ಮಾಡಬೇಕಾಗತ್ತೆ. ನಾನಿಲ್ಲಿ ಎಕ್ಸಾಂಪಲ್ಗೋಸ್ಕರ KLR ಅಂತ ತೊಗೊಂಡಿದ್ದೀನಿ. ಆದರೆ ಎಂಟ್ರಿ ಮಾಡಬೇಕಾದ್ರೆ ನಿಮ್ಮ ಸಹಕಾರಿದು ಏನು ಕೊಡಿರುತ್ತೆ ಅದನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ನಿಮ್ಮ ಸಹಕಾರಿ ಹೆಸರನ್ನ ಎಂಟ್ರಿ ಮಾಡಬೇಕು. ನಾನು ಎಕ್ಸಾಂಪಲ್ಗೋಸ್ಕರ ಕೋಲಾರ ಸೌಹಾರ್ದ ಅಂತ ತೊಗೊಂಡಿದ್ದೀನಿ. ನೀವು ಎಂಟ್ರಿ ಮಾಡಬೇಕಾದ್ರೆ ನಿಮ್ಮ ಸಹಕಾರಿ ಹೆಸರನ್ನು ತೊಗೊಳ್ಬೇಕಾಗತ್ತೆ. ನೆಕ್ಸ್ಟು ನಿಮ್ಮ ಬ್ರ್ಯಾಂಚನ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ಮೊಬೈಲ್ ನಂಬರ್, ನೇಮ್, ಇಮೇಲ್ ID ಎಂಟ್ರಿ ಮಾಡಿ. ನೆಕ್ಸ್ಟ್ ಫೆಡ್ರಲ್ ಬ್ರಾಂಚ್, ಅಂದರೆ ನಿಮ್ಮ ಕ್ವಶನು ಸಂಯುಕ್ತ ಸಹಕಾರಿ ಯಾವ ವಿಭಾಗಕ್ಕೆ ರಿಲೇಟೆಡ್ ಆಗಿದೆ ಅದನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಸಬ್ ಡಿವಿಷನಲ್ಲಿ ಸಂಯುಕ್ತ ಸಹಕಾರಿ ಯಾವ ಸೆಕ್ಷನ್ಗೆ ನಿಮ್ಮ ಕ್ವಶನ್ ಇದೆ ಆ ಸೆಕ್ಷನ್ನ ಸಬ್ ಡಿವಿಷನಲ್ಲಿ ಸೆಲೆಕ್ಟ್ ಮಾಡಿ. ಇಶ್ಯೂನಲ್ಲಿ ನಿಮ್ಮ ಕ್ವಶನ್ನ ಶಾರ್ಟಾಗಿ ಮೆನ್ಷನ್ ಮಾಡಿ. ಇಶ್ಯೂ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಕ್ವಶನ್ ಏನಿದೆ ಅದನ್ನ ಡೀಟೇಲ್ಡಾಗಿ ಎಂಟ್ರಿ ಮಾಡಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಾದಮೇಲೆ ನಿಮಗೆ ಟಿಕೆಟ್ ರೆಫರೆನ್ಸ್ ID ಒಂದು ಸಿಗುತ್ತೆ. ಆ ನಂಬರ್ನ ನೋಟ್ ಮಾಡ್ಕೊಳ್ಳಿ. ನಿಮಗೆ ನೀವು ಯಾವ ಇಮೇಲ್ ID ಕೊಟ್ಟಿರ್ತೀರ ಆ ಇಮೇಲ್ IDಗೆ ಒಂದು ನಿಮ್ಮ ಟಿಕೆಟ್ ರೈಸ್ ಆಗಿದೆ ಅಂತ ಹೇಳಿ ನಿಮಗೆ ಒಂದು ಇಮೇಲ್ ಬರುತ್ತೆ. ನಿಮಗೆ ಸಂಯುಕ್ತ ಸಹಕಾರಿಯಿಂದ ನೀವು ರೈಸ್ ಮಾಡಿರುವಂಥ ಕ್ವಶನ್ಗೆ ನೀವು ಯಾವ ಇಮೇಲ್ ID ಕೊಟ್ಟಿರ್ತೀರ ಆ ಇಮೇಲ್ IDಗೆ ನಿರ್ದಿಷ್ಟ ಸಮಯದೊಳಗೆ ಉತ್ತರ ಸಿಗುತ್ತೆ. ಧನ್ಯವಾದಗಳು.